ಚಾಕು ತೊಗೊಂಡು ಸ್ವಲ್ಪ ಸ್ವಲ್ಪ ಹಿಂಗೆ ಕಟ್ ಮಾಡ್ಬೇಕ್ರಿ ಇಲ್ಲಿ ಮುಂದೆ. ಅಂದ್ರೆ ಸುಡೋ ಹೊತ್ನ್ಯಾಗ ಸಿಡಂಗಿಲ್ಲ ರೀ. ಆಮೇಲೆ 2 ಟಮಾಟಿ ತೊಗೊಂಡಿನಿ ರೀ, ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚೀನಿ. 2 ಬೆಳ್ಳುಳ್ಳಿ ತೊಗೊಂಡಿನಿ ರೀ. ಈಗ ಇವು ಸುಡೋನು ಬರ್ರಿ. ಬದ್ನಿಕಾಯಿನ ಹಿಂಗೆ ಗ್ಯಾಸಿನ ಮೇಲೆ ಇಟ್ಟು ಸುಡ್ಬೇಕ್ರಿ. ಇದು ಪೂರಾ ಹಿಂಗೆ ಸುಡುತನೂ ಸ್ವಲ್ಪ ಸುಡ್ಬೇಕ್ರಿ, ಹೊಳಸ್ಕೋತ ಇರ್ಬೇಕ್ರಿ. ಬದ್ನಿಕಾಯಿ ಈಗ ಹಿಂಗೆ ಸುಟ್ಟದ ನೋಡ್ರಿ. ಇದು ಸುಟ್ಟ ಮೇಲೆ ಹೊರಗೆ ತೆಗಿಬೇಕ್ರಿ. ಈಗ 2 ಟಮಾಟಿ ಸುಡ್ತೀನಿ ನೋಡ್ರಿ ಗ್ಯಾಸ್ ಮೇಲಿಟ್ಟು. ಟಮಾಟಿ ಹಿಂಗೆ ಸುಡ್ತಾ ನೋಡ್ರಿ. ಈಗ ತೆಗಿಬೇಕ್ರಿ. ಆಮೇಲೆ ಬೆಳ್ಳುಳ್ಳಿ ಇಡಬೇಕ್ರಿ. ಬೆಳ್ಳುಳ್ಳಿನೂ ಹಿಂಗೆ ಸುಡ್ಬೇಕ್ರಿ. ಇವು ಸುಟ್ಟ ಮೇಲೆ ತೆಗಿಬೇಕ್ರಿ ಹೊರಗೆ. ಇವು ಸುಟ್ಟಿಂದ ಇವೆಲ್ಲ ಸಿಪ್ಪಿ ಸ್ವಲ್ಪ ಆರಿದ ಮೇಲೆ ಹಿಂಗೆ ತೆಗಿಬೇಕ್ರಿ. ಇದು ಪೂರಾನ ತೆಗಿಬೇಕ್ರಿ. ಇವನ್ನೂ ತೆಗಿಬೇಕ್ರಿ. ಮತ್ತು ಇವು ಬೆಳ್ಳುಳ್ಳಿನೂ ಸಿಪ್ಪಿ ಸುಲಿಬೇಕ್ರಿ. ಬದ್ನಿಕಾಯಿ, ಟಮಾಟಿ, ಇವು ಬೆಳ್ಳುಳ್ಳಿ ಇವೆಲ್ಲ ಸುಲಿದಿಂದ ಹಿಂಗೆ ಆಗ್ತಾವ್ರಿ. ಇಷ್ಟು ಸಿಪ್ಪಿ ಬರ್ತದೆ ರೀ. ಈಗೇನದ ಕಲ್ಲಿನೊಳಗೆ ಜೀರಿಗೆ, ಕೊತ್ತಂಬರಿ ಹಾಕಿ ಜಜ್ಜುನ್ರಿ. ಫಸ್ಟ್ ಇವು ಕುಟ್ಟು ಕಲ್ನ್ಯಾಗ ಒಂದಿಷ್ಟು ಜೀರಿಗೆ ಹಾಕೊಂಡ್ರಿ, ಸ್ವಲ್ಪ ಕೊತ್ತಂಬರಿ, ಇವು ಸುಟ್ಟು ಸುಲಿದಿರೋ ಬೆಳ್ಳುಳ್ಳಿ ಹಾಕಿ ಇವು 3 ಹಾಕಿ ಈಗ ಮೊದಲು ಇದಿಷ್ಟ ಜಜ್ಬೇಕ್ರಿ. ಇದಕ್ಕೆ ಇವು 2 ಟಮಾಟಿ ಹಾಕಿ ಜಜ್ತೀನಿ ರೀ. ಟಮಾಟಿ ಜಜ್ಜಿಂದ ಇದು ಸುಟ್ಟಿರೋ ಬದ್ನಿಕಾಯಿನ ಹಾಕಿ ಭಾಳ ಜೋರು ಜಜ್ಬಾರ್ದ್ರಿ. ಸ್ವಲ್ಪ ಇದು ಸಾವಕಾಶ ಜಜ್ಬೇಕು ರೀ. ಇದು ಮೆತ್ತಗೆ ಭಾಳ ಆಗಬಾರ್ದ್ರಿ. ಇದು ಹಿಂಗೆ ಸ್ವಲ್ಪ ದಪ್ಪ ಇರಬೇಕ್ರಿ. ಒಂದು ಸ್ವಲ್ಪ ಜಜ್ಜಿ ಇದಕ್ಕೀಗ ಉಪ್ಪು ಹಾಕ್ಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ರುಚಿಗೆ ತಕ್ಕಷ್ಟು ಕೆಂಪು ಖಾರ ಹಾಕ್ಬೇಕ್ರಿ. ಖಾರ ಜಾಸ್ತಿ ಉಣ್ಣೋರು ಸ್ವಲ್ಪ ಜಾಸ್ತಿ ಹಾಕೋರಿ. ಇಲ್ಲ ನಾವು ಮೀಡಿಯಮ್ ಅಂತೀವಿ ಅಂದ್ರೆ ಸ್ವಲ್ಪ ಕಮ್ಮಿ ಹಾಕೋರಿ. ಸ್ವಲ್ಪ ಹಿಂಗೆ ಹಾಕ್ಬೇಕ್ರಿ. ಹಾಕಿ ಈಗ ಇದು ಚಂದಂಗೆ ಎಲ್ಲ ಜಜ್ಬೇಕ್ರಿ, ಮಿಕ್ಸ್ ಮಾಡ್ಬೇಕ್ರಿ. ಎಲ್ಲ ಇದನ್ನ ಭಾಳ ಸಣ್ಣಂಗೆ ಕುಟ್ಟಬಾರ್ದ್ರಿ. ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ಇದೆಲ್ಲ ಹಿಂಗೆ ಸ್ವಲ್ಪ ಜಜ್ಬೇಕು. ಹಿಂಗೊಂದು ಸ್ವಲ್ಪ ಹಿಂಗೆ ಇರ್ಬೇಕು ನೋಡ್ರಿ. ಸ್ವಲ್ಪ ದಪ್ಪ ಹಿಂಗೆ ಇರಬೇಕು. ಭಾಳ ನುಣಗಾತಂದ್ರೆ ಸರಿಯಾಗಂಗಿಲ್ಲ ರೀ. ಇದೆಲ್ಲ ಕಲ್ಸಿನ್ರಿ. ಇದನ್ನೊಂದು ಇದಕ್ಕೆ ತೆಗಿತೀನಿ ರೀ ಪ್ಲೇಟ್. ರುಚಿಕರವಾದ ಬರ್ತಾ ರೆಡಿಯಾಗಿದೆ ನೋಡ್ರಿ.